ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು. ಸರ್, ಈಗ ನೀವು ಬೆಳಗಾವಿ ಹೋಗೋ ಕಾಂಗ್ರೆಸ್ ಪಾರ್ಟಿಯಿಂದ ಬೆಳಗಾವಿಗೆ ಒಂದು ಸಭೆ ಕರ್ತಾ ಇದ್ದೀರಿ. ಇಲ್ಲಿ ಯಾವ್ಯಾವ ರೀತಿ ಸಭೆಯನ್ನು ಕರೆದಿದ್ರಿ, ನೀವು ಯಾವ್ಯಾವ ಸಿದ್ಧಾಂತವನ್ನು ತಯಾರಿ ಮಾಡ್ಕೊಂಡಿದ್ರಿ, ನಿಮಗೆ ಕಾಂಗ್ರೆಸ್ ಗುಲಾಬ್ ಏನು ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಹೇಳ್ತೀರಾ? ಹೋದ ತಿಂಗಳ 26-27 ಕಾರ್ಯಕ್ರಮ ಇತ್ತು. ಮನಮೋಹನ್ ಸಿಂಗ್ ನಿಧನರಾಗಿದ್ದರೆ ಅದನ್ನು ಮುಂದೆ ಹಾಕಿ ಈ ತಿಂಗಳ 21ಕ್ಕೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಮೀಟಿಂಗನ್ನು ಕರೆದು ಹೆಚ್ಚು ಜನರ ಕರ್ಕೊಂಡ್ಬರ್ಬೇಕಂತೇಳಿ ಕ್ಷೇತ್ರವಾಯಿತು ಲೆಕ್ಕವನ್ನು ತಗೊಂಡ್ರು. ಇವತ್ತು ನಮ್ಮ ತಾಲೂಕಿನ ಅಧ್ಯಕ್ಷರು, ಮುರುಗೋಡದ ಅಧ್ಯಕ್ಷರು ಮತ್ತು ಯಲ್ಲಾಪುರದ ತಾಲೂಕಿನ ಅಧ್ಯಕ್ಷರು, ಬನವಾಸಿ ಅವರೆಲ್ಲ ಸೇರಿ ಮೀಟಿಂಗನ್ನು ಮಾಡಿ ನಾಳೆ ಬಸ್ ಮುಖಾಂತರ ಮತ್ತು ಸ್ವಂತ ವೆಹಿಕಲ್ ಮುಖಾಂತರನೂ ಬೆಳಗಾವಿ ಹೋಗುವಂಥ ತಯಾರಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಿ ಈಗಾಗಲೇ ಲಕ್ಷಗಟ್ಟಲೆ ಜನ ಸೇರೋದ್ರಿಂದ ನಮ್ಮ ವ್ಯವಸ್ಥೆಗಳಿಗೆ ಹೋಗ್ಬೇಕು ಅನ್ನೋದನ್ನು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೇವೆ. ಏನು ಮಹಾತ್ಮ ಗಾಂಧೀಜಿಯವರು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಬೆಳಗಾವಿ, ಹೋದ ತಿಂಗಳಿಗೆ 100 ವರ್ಷ. ಅದರ ಬಗ್ಗೆ ಇದು ಕಾರ್ಯಕ್ರಮ ಸಂವಿಧಾನದ ಬಗ್ಗೆ ಮತ್ತು ಹೋರಾಟ ಮಾಡಿ ಯಾವ ರೀತಿ ಸ್ವಾತಂತ್ರ್ಯವನ್ನು ಕೊಟ್ಟು ಅನ್ನೋದ್ರ ಬಗ್ಗೆ ಎಲ್ಲ ಜನಕ್ಕೂ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಒಂದು ಬುಕ್ಕನ್ನು ರೆಡಿ ಮಾಡಿದ್ದಾರೆ. ಒಟ್ಟು 100 ವರ್ಷದ ಏನೇನು ಆಯ್ತು ಅನ್ನೋದು ಅದರ ಬಗ್ಗೆ ನಾಳೆ ಆ ಕಾರ್ಯಕ್ರಮದಲ್ಲಿ ಹೇಳುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಈಗ ಸರ, ಈಗ ಡಿ.ಕೆ. ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗಿ ಹೋಮ ಹವನವನ್ನು ಮಾಡಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿ ಶಾಸಕರು ಮತ್ತು ಎಲ್ಲ ಜನ ಪ್ರತಿನಿಧಿಗಳೆಲ್ಲರೂ ಆಗಮಿಸಬೇಕು ಅಂತೇಳಿ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅವರು ಎಲ್ಲ ಕರೆ ಕೊಟ್ಟಿದ್ದಾರೆ. ಅದಕ್ಕೇನಂತೀರಿ? ದೇವಸ್ಥಾನ ಪೂಜೆ ಮಾಡೋದು ಎಲ್ಲ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನೋದು ದೇವರಲ್ಲಿ ಬೇಡ್ಕೊಳ್ಳೋದು. ಕಾರ್ಯಕ್ರಮದ ಬಗ್ಗೆ ಅಂತ ಏನಲ್ಲ, ಕಾರ್ಯಕ್ರಮಕ್ಕೆ ಜನ ಸೇರ್ತಾರೆ, ಜನ ಬರ್ತಾರ, ಅದ್ರ ಬಗ್ಗೆನೂ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿರ್ಬೋದು. ನಿಮ್ಮ ಪೂರ್ಣ ಹೆಸರು? ಇರಬದ್ರು V.S. ಪಾಟೀಲ್. ಈಗ ತಾಲೂಕಾ ಅಧ್ಯಕ್ಷರು, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಇಲ್ಲಿದ್ದಾರೆ, ಅವ್ರು ಕೂಡ ಸ್ವಲ್ಪ ಮಾತನಾಡೋಣ. ಮುರುಗೋಡು ತಾಲೂಕಿನಿಂದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮೊನ್ನೆ ಹುಬ್ಬಳ್ಳಿಯಲ್ಲಿ ಮೀಟಿಂಗ್ ಕರೆದು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಖಂಡರು ಬಂದು ಈ ಜೈ ಬಾಪು, ಜೈ ಭೀಮಾ, ಜೈ ಸಂವಿಧಾನ ಅಂತ ಏನು ಕಾರ್ಯಕ್ರಮ ನಡೀತಾ ಇದೆ, ಇದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುರುಗೋಡು ತಾಲೂಕಿನಿಂದ ಟೋಟಲ್ ನಾವು 5 ಬಸ್ಸುಗಳನ್ನು ಮಾಡಿದ್ದೇವೆ. 250 ಜನ, ಒಂದು 50 ಜನ ಸ್ವಂತ ವೆಹಿಕಲ್ನಲ್ಲಿ ಮುಖಂಡರು ಹೋಗ್ತಾರೆ. ಒಟ್ಟು ಒಂದು 300 ಜನ ಕಾರ್ಯಕರ್ತರು ಮುಖಂಡರು ಈ ಮುರುಗೋಡು ತಾಲೂಕಿನಿಂದ ಆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಸಿದ್ಧತೆ ಮಾಡಿದ್ದೇವೆ. ಅಚ್ಚುಕಟ್ಟಾಗಿ ಹೋಗಿ ಎಲ್ಲರೂ ಕಾರ್ಯಕರ್ತರು ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ನಾಟಕರ್, ಸೋಮಣ್ಣ ಮಟ್ಟಿಮಿನಿ, ಅಶೋಕ ಸಿದ್ದಾನವರು, ವೀರಪ್ಪ ಲಕ್ಷ್ಮಣರು, ಪುಟ್ಟಪ್ಪ ಹಿರೂರು, ಮತ್ತು ಉಲ್ಲಪ್ಪ ಮಲ್ಲೂರಿಯವರು ಮತ್ತು ದೇವೇಂದ್ರಪ್ಪ ದೊಡ್ಡಮನಿಯವರು ಈ ಸಭೆಯಲ್ಲಿ ಆಗಮಿಸಿದ್ರು. ಇದು ಕೆಜೆ ನ್ಯೂಸ್ ಇಂಡಿಯಾ, ಭೀಮಣ್ಣ ಭೋವಿ, ಮುಂದುಗಳು. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್